ಹಾಯ್ ಎಲ್ರಿಗೂ, ನಾನು ನಿಮ್ಮ ಮಾರುತಿ ಫ್ರಮ್ ಟೆಕ್ ಝೋನ್ ಇನ್ ಕನ್ನಡ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ಬರ್ತಾ ಇದ್ದೀನಿ ಇವತ್ತೊಂದು ಒಳ್ಳೆ ಕಂಟೆಂಟ್ ಜೊತೆ. ಏನಿಲ್ಲಪ್ಪ, ಇವತ್ತೊಂದು ಅನ್ಬಾಕ್ಸಿಂಗ್ ವಿಡಿಯೋ ಇರುತ್ತೆ. ಅನ್ಬಾಕ್ಸಿಂಗ್ ಮಾಡ್ತೀವಿ ಇವರು, ನಿನಗೆ ಯಾರು ಏನ್ ಕಳಿಸಿದ್ರು ಅಂತ ಕೇಳಕ್ ಹೋಗ್ಬೇಡಿ. ನಾನು ಸ್ವಂತ ದುಡ್ಡಿಂದ, ನನ್ನ ಸ್ವಂತ ದುಡ್ಡು ಅಂದ್ರೆ ನಮ್ಮ ಫ್ಯಾಮಿಲಿಯಿಂದ ನಮ್ಮ ಫಾದರ್ ಕೊಡ್ಸಿರೋದು, ಆ ದುಡ್ಡಲ್ಲಿ ಒಂದು ಹೊಸ ಮೈಕ್ ನ ಪರ್ಚೇಸ್ ಮಾಡಿದೀನಿ. ಏನಪ್ಪಾ ಅಂದ್ರೆ ಈ ಮೈಕ್ ಸ್ಪೆಷಾಲಿಟಿ ಬಂದ್ಬಿಟ್ಟು ಚೆನ್ನಾಗೈತೆ ಅಂತ ಹೇಳ್ತೀನಿ. ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ಯಾರಾದ್ರೂ ನಮ್ಮ ಚಾನಲ್ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇನ್ನೂ ಒಳ್ಳೊಳ್ಳೆ ಪ್ರೋತ್ಸಾಹ ಸಿಗುತ್ತೆ. ಇನ್ನು ಒಳ್ಳೊಳ್ಳೆ ವಿಡಿಯೋಸ್ ನ ಮಾಡಕ್ ಹೋಗೋಣ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ದಯವಿಟ್ಟು 8 ಗಂಟೆ ನೋಡಿ. ಆದಷ್ಟು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಏನಿಲ್ಲ, ಮೊದಲೇದಾಗಿ ಈ ಮೈಕ್ ನ ಬಾಕ್ಸ್ ಈ ರೀತಿ ಕಾಣಿಸುತ್ತೆ. ಈ ರೀತಿ ಬಾಕ್ಸ್ ಇರುತ್ತೆ. ಈ ಬಾಕ್ಸ್ ನ ಓಪನ್ ಮಾಡಿದಂಕ್ಲೆ ನಿಮ್ಗೆ ಏನಿಲ್ಲ, ಇದ್ರೊಳಗಡೆ ಒಂದು ಮೈಕ್ ಇಂದು ಒಂದು ರಿಸೀವರ್, ಒಂದು ಅಡಾಪ್ಟರ್ ಬಾಕ್ಸ್ ಇರುತ್ತೆ. ವಿತ್ ಕೆಳಗಡೆ ಒಂದು ಆಕ್ಸೆಸರೀಸ್ ಬಾಕ್ಸ್ ಇರುತ್ತೆ. ಈ ಆಕ್ಸೆಸರೀಸ್ ಬಾಕ್ಸ್ ನ ನೀವು ಓಪನ್ ಮಾಡ್ತಿದ್ದಂಗೆ ನಿಮ್ಗೆ ಏನಿಲ್ಲ, ಇದ್ರೊಳಗಡೆ ಒಂದು ಪೌಚ್ ಇರುತ್ತೆ. ಪೌಚ್ ಜೊತೆಗೆ ಇದ್ರೊಳಗಡೆ ಒಂದು ಪೌಚ್ ಸಿಗುತ್ತೆ ಅಷ್ಟೇ. ಪೌಚ್ ಒಂದೇನಿದೆ, ನಾಯ್ಸ್ ಇನ್ನ ಒಂದೆರಡು ಇರ್ತವೆ. ಆಮೇಲೆ ಇದ್ರೊಳಗಡೆ ಒಂದು ಚಾರ್ಜರ್ ಕೇಬಲ್, ಒಂದು ಲೈಟ್ನಿಂಗ್ ಪೋರ್ಟ್, ಮೂರು ಇಷ್ಟ ಆಕ್ಸೆಸರೀಸ್ ಈ ಪೌಚ್ ಒಳಗಿರುತ್ತೆ. ಅದನ್ನ ಬಿಟ್ರೆ ನಿಮಗೆ ಈ ಒಂದು ಅಡಾಪ್ಟರ್ ಒಳಗಡೆ ಇದೊಂದು ಕೇಸ್, ಚಾರ್ಜಿಂಗ್ ಕೇಸ್ ಒಳಗಡೆ ನಿಮಗೆ 2 ಮೈಕ್ ಬರುತ್ತೆ. 2 ಮೈಕ್, ಒಂದು ರಿಸೀವರ್ ಇರುತ್ತೆ. ನಾನು ಈಗ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ಈ ಮೈಕ್ ನ. ನಿಮಗೆ ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಆ ವಿಡಿಯೋ ಕ್ಲಿಪ್ ಹಾಕಿ ನೋಡ್ತಾ ಇರ್ಬೋದು ನೀವು. ಈ ಇಷ್ಟು ಐಟಮ್ಸ್ ಇದ್ರೊಳಗಡೆ ಇರುತ್ತೆ ಅಷ್ಟೇ. ಒಂದು ಕಿಕ್ ಸ್ಟಾರ್ಟ್ ಗೈಡ್, ಒಂದು ಮ್ಯಾನ್ಯಲ್ ಎಲ್ಲ ಕೊಟ್ಟಿರ್ತಾರೆ. ನೀವು ಬೇಕಾದ್ರೆ ನೋಡ್ಕೊಬಹುದು, ಇದನ್ನೆಲ್ಲ ಚೆಕ್ ಮಾಡ್ಕೊಬಹುದು. ಇಷ್ಟು ಬಿಟ್ರೆ ಈ ಬಾಕ್ಸ್ ಒಳಗಡೆ ಏನಿರಲ್ಲ. ಈ ಬಾಕ್ಸ್ ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ. ತುಂಬಾ ಸಿಂಪಲ್ ಆಗಿ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಈ ಬಾಕ್ಸ್ ನೋಡೋದಕ್ಕೆ ಬಹಳ ಸಖತ್ತಾಗಿದೆ. ಈ ಮೈಕ್ ನ ಬಗ್ಗೆ ಮಾತಾಡ್ಬೇಕಪ್ಪ. ಫಸ್ಟ್ ಈ ಮೈಕ್ ಬಗ್ಗೆ ಮಾತಾಡೋಣ. ಈ ಮೈಕ್ ಏನಪ್ಪ ಸ್ಪೆಷಾಲಿಟಿ ಅಂತಂದ್ರೆ, ಫಸ್ಟ್ ಈ ಮೈಕ್ ಬಗ್ಗೆ ಮಾತಾಡೋಣ. ಈ ಮೈಕ್ ಅಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಆನ್ ಆದಾಗೆ ಈಗ 100% ಚಾರ್ಜ್ ತೋರಿಸುತ್ತೆ. ಲಾಂಗ್ ಪ್ರೆಸ್ ಮಾಡಿರ್ಕೊಂಡ್ರೆ ಆಫ್ ಆಗುತ್ತೆ. ನೋಡ್ತಾ ಇರ್ಬೋದು 100% ಚಾರ್ಜ್ ಆಗುತ್ತೆ. ಈ ಕೇಸ್ ಒಳಗಡೆ ಹಾಕಿದ ತಕ್ಷಣ ಆಟೋಮೆಟಿಕಲ್ ಚಾರ್ಜ್ ಆಗೋಕ್ಕೆ ಶುರು ಆಗುತ್ತೆ. ಈ ಕೇಸ್ ಬಂದ್ಬಿಟ್ಟು ಒಂದು ಅರೌಂಡ್ 2 to 3 ಅವರ್ಸ್ ನ ಚಾರ್ಜ್ ಇಟ್ಟರೆ ಸಖತ್ತಾಗಿ ಬ್ಯಾಕಪ್ ಕೊಡುತ್ತೆ ಅಂತ ಹೇಳ್ಬೋದು. 15 ಡೇಸ್ ಆರಾಮಾಗಿ ಯೂಸ್ ಮಾಡ್ಬೋದು. ನನ್ನಂತ ಯೂಟ್ಯೂಬರ್ ಆದ್ರೆ ಅದೇ ಲಾಗಿಂಗ್ ಮಾಡ್ತೀನಿ ಅಂದ್ರೆ ಒಂದು ಮೈಕ್ ಏನಿಲ್ಲ ಒಂದು 1.5 ತಾಸು ಬರುತ್ತೆ ವಿಡಿಯೋ ಮಾಡೋದಕ್ಕೆ. ಚೆನ್ನಾಗಿ ಒಳ್ಳೆ 100 mAh ಕೆಪಾಸಿಟಿ ಬ್ಯಾಟ್ರಿ ಕೊಟ್ಟಿರ್ತಾನೆ ಇದ್ರೊಳಗಡೆ. ಒಳ್ಳೆ ಸಖತ್ತಾಗಿ ಐತೆ. ಇದಕ್ಕೆ ಒಂದು ನಾಯ್ಸ್ ರಿಸೀವರ್, ಒಂದು ನಾಯ್ಸ್ ಇದನ್ನ ಕೊಟ್ಟಿದ್ದಾರೆ. ಬೇಕಂದ್ರೆ ನೀವು ಪರ್ಚೇಸ್ ಮಾಡ್ಕೊಬಹುದು. ಎಕ್ಸ್ಟ್ರಾ ಹೊರಗಡೆ ನೀವು ಬೇಕಂದ್ರೆ ಪರ್ಚೇಸ್ ಮಾಡ್ಬೋದು. ಇದರೊಳಗಡೆ ಕೊಟ್ಟಿರ್ತಾನೆ. ಇಷ್ಟೇ, ಇದನ್ನೇ ಸಿಂಪಲ್ ಹಿಂಗ್ ಹಾಕಿದ್ರೆ ಲಾಕ್ ಆಗುತ್ತೆ. ಅದಾದ್ಮೇಲೆ ನೀವು ಯೂಸ್ ಮಾಡ್ಕೊಬಹುದು. ನೀವು ಹಿಂಗ್ ಹಿಡ್ಕೊಂಡು ಮಾಡ್ಬೋದು, ಹಿಂಗ್ ಹಿಡ್ಕೊಂಡು ಬೇಕಾದ್ರೆ ಮಾಡ್ಬೋದು. ಇಲ್ಲ ಹಿಂಗೆ ಹಿಡ್ಕೊಂಡು ನಾನು ಹಿಂಗೆ ಸ್ಟೈಲ್ ಆಗಿ ಹಿಡ್ಕೊಂಡು ಹಿಂಗ್ ಮಾಡ್ತೀನಿ ಅಂದ್ರೆ ಮಾಡ್ಬೋದು. ಹೆಂಗ್ ಬೇಕಾದ್ರೂ ವಿಡಿಯೋ ಮಾಡ್ಬೋದು. ನಾನು ಇಲ್ಲಿ ಹಾಕೊಂಡಿದ್ದೀನಿ ಸಿಂಪಲ್ ಆಗಿ. ನನಗೆ ಏನು ಹಿಡ್ಕೊಂಡು ಕೈಯೆಲ್ಲ ಹಿಡ್ಕೊಂಡು ಮಾತಾಡಕ್ಕೆ ಸೆಟ್ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಹಾಕಿದ್ದೀನಿ ಅಂತ ಹೇಳ್ಬೋದು. ಇದ್ರ ನಾಯ್ಸ್ ಬಗ್ಗೆ ಮಾತಾಡ್ಬೇಕಪ್ಪ. ನಾಯ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ನಿಮಗೆ ಒಂದು ಕ್ಲಿಪ್ ಹಾಕ್ತೀನಿ, ನಾನು ಬ್ಯಾಕ್ ಗ್ರೌಂಡ್ ಕ್ಲಿಪ್. ಈ ರೀತಿ ಒಂದು ಫ್ಯಾನ್ ಆನ್ ಆಗ್ತಿದೆ ನಮ್ಮ ಮನೆ, ನಮ್ಮ ರೂಮಾಗೆ ಒಂದು ಫ್ಯಾನ್ ಆನ್ ಆಗೈತೆ. ನನ್ನ ರೂಮಲ್ಲಿ, ನನ್ನ ಸೆಟಪ್ ಅಲ್ಲಿ ಒಂದು ಫ್ಯಾನ್ ಆನ್ ಮಾಡ್ಕೊಂಡಿದ್ದೀನಿ. ಒಂದು ಫ್ಯಾನ್, ಲೈಟ್ಸ್ ಎಲ್ಲ ಹಾಕೊಂಡಿದ್ದೀನಿ. ಬಿಡಿ, ಹೊರಗಡೆ ಎಲ್ಲ ಸೌಂಡ್ಸ್ ಬರ್ತಿರುತ್ತೆ. ಬಟ್ ಯಾವುದೇ ಸೌಂಡ್ ನನಗೆ ಕೇಳಿಸ್ತಿಲ್ಲ ಇದ್ರೊಳಗಡೆ. ಒಂದು ರೀತಿ ಚೆನ್ನಾಗೈತೆ, ಸಿಂಪಲ್ ಆಗೈತೆ. ನಾನು ಯಾವುದೇ ರೀತಿ ನಾಯ್ಸ್ನಲ್ಲಿ ರೆಡ್ಯೂಸ್ ಮಾಡಿಲ್ಲ ವಿಡಿಯೋ ಎಡಿಟಿಂಗ್ ಸಮಯದಲ್ಲಿ. ಹಂಗಾಗಿ ಈ ಒಂದು ಮೈಕ್ ಸಖತ್ ಕ್ವಾಲಿಟಿ ಐತೆ ಅಂತ ಹೇಳ್ಬೋದು. ಈ ಒಂದು ಕೇಸ್ ಬಗ್ಗೆ ಮಾತಾಡ್ಬೇಕಪ್ಪ. ಫಸ್ಟ್ ಈ ಒಂದು ಕೇಸ್ ಬಂದ್ಬಿಟ್ಟು ಅರೌಂಡ್ 300 mAh ಕೆಪಾಸಿಟಿನ ಚಾರ್ಜರ್ನ ಹೊಂದಿರುತ್ತೆ. ಇದು ಚಾರ್ಜಿಂಗ್ ನ ಇಟ್ಕೊಂಡಿರುತ್ತೆ ಇದ್ರೊಳಗಡೆ. ಇದನ್ನ ಏನಿಲ್ಲ, ಸಿಂಪಲ್ ಆಗಿ ಈ ಮೈಕ್ ನ ನೀವು ಇದಕ್ಕೆ ಹೋಗಿ ಹಿಂಗೆ ಕರೆಕ್ಟಾಗಿ ಸುಮ್ಮನೆ ಹಿಂಗೆ ಕುಂದಿಸಿ ಸಾಕು, ಆಟೋಮೆಟಿಕಲ್ ಚಾರ್ಜ್ ಆಗುತ್ತೆ. ಇದು ರೆಡ್ ಕಲರ್ ಲೈಟ್ ಹತ್ಬಿಡುತ್ತೆ. ಇದೇನಿದು ಬರಂಗಿಲ್ಲ, ನಾಯ್ಸ್ ಇಂಟಿಗ್ರೇಟ್ ಮಾಡ್ತೀವಿ. ನೋಡಿ ಈ ರೀತಿ ಚಾರ್ಜ್ ಆಗುತ್ತೆ. ಇಲ್ಲಿ ರೆಡ್ ಕಲರ್ ಲೈಟ್ ಹತ್ತುತ್ತೆ. ಇಲ್ಲಿ ಹೊರಗಡೆ ಎಷ್ಟು ಪರ್ಸೆಂಟ್ ಇದೆ ಕೇಸಲ್ಲಿ ಚಾರ್ಜ್ ಅಂತ ತೋರಿಸುತ್ತೆ. ನಿಮಗೆ ಕೇಸ್ ಚಾರ್ಜಿಂಗ್ ಸಮೇತ ತೋರಿಸ್ತಾ ಹೋಗುತ್ತೆ. ನೋಡ್ತಾ ಇದ್ದೀರಾ? ಐ ಹೋಪ್ ಎಲ್ಲರಿಗೂ ಕಂಡತ್ ಅನ್ಕೊಂತೀನಿ. ಇದು ಕೇಸ್ ಚಾರ್ಜಿಂಗ್ ಲೆಫ್ಟ್ ಈಗಿರೋದು. ನಾನು ಯೂಸ್ ಮಾಡ್ತಿರೋ ರೈಟು. ನಿಮಗೆ ನನ್ನ ಒಂದು ವಾಯ್ಸ್, ಈ ವಿಡಿಯೋದಲ್ಲಿ ಬರ್ತಿರೋ ವಾಯ್ಸ್ ಎಲ್ಲ ಬಂದ್ಬಿಟ್ಟು ಈ ಮೈಕಲ್ಲೇ ಯೂಸ್ ಮಾಡಿರೋ ವಾಯ್ಸು. ಚೆನ್ನಾಗಿ ಬರ್ತೈತೆ ಅಂತ ಹೇಳ್ಬೋದು. ವಾಯ್ಸ್ ಓವರ್ ಎಲ್ಲ ಸಖತ್ ಕೇಳಿಸ್ತೈತೆ ಅನ್ಕೊಂಡು ನೋಡ್ತಿರ್ಬೋದು. ಯಾರಾದ್ರೂ ಒಂದು 3000 ಬಡ್ಜೆಟ್ ಅಲ್ಲಿ ಮೈಕ್ ತಗೋಬೇಕಂತಿದ್ರೆ ಈ ಮೈಕ್ ನ ಪ್ರಿಫರ್ ಮಾಡ್ತೀನಿ ನಾನು. ಬಟ್ ಇದನ್ನ ಬಿಟ್ರೆ ನಿಮ್ಗೆ ಇನ್ನೂ ಕಮ್ಮಿ ರೇಟಿಗಪ್ಪ, 2200 ಅಂದ್ರೆ ಗ್ರೇನೋ P10 ಈ ಮೈಕ್ ನ ಸಮೇತ ನೀವು ಪರ್ಚೇಸ್ ಮಾಡ್ಬೋದು. ನೋಡಿ ಬಡ್ಜೆಟ್, ನಿಮ್ಮ ಬಡ್ಜೆಟ್. ಅದರಲ್ಲಿ ಏನಿಲ್ಲ ಅಂದ್ರೆ ಈ ಒಂದು ನಾಯ್ಸ್ ಇದಿರಲಿಲ್ಲ. ಒಂದ್ ರೀತಿ ಅದು ಪ್ರೀಮಿಯಂ ಆಗಿ ಕಾಣುತ್ತೆ. ಯಾವ ರೀತಿ ಅಂದ್ರೆ ರೋಡ್ ಮೈಕ್ಸ್ ಯಾವ ರೀತಿ ಕಾಣುತ್ತೋ ಆ ರೀತಿ ಕಾಣುತ್ತೆ. ಅದು ಇದು ಬಂದ್ಬಿಟ್ಟು ಸಿಂಪಲ್ ಆಗಿ ಒಂದು ರೀತಿ ಕ್ಲಾಸಿಕ್ ಆಗಿರ್ತಕ್ಕಂಥ ಮೈಕ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಇಷ್ಟೊಂದು ಆಕ್ಸೆಸರೀಸ್ ಎಲ್ಲ ಇರುತ್ತೆ. ಈ ಮೈಕ್ ಈ ರೀತಿ ಇದೆ. ಈ ಮೈಕಿನ ಬಗ್ಗೆ ಮಾತಾಡ್ಬೇಕಪ್ಪ. ಫಸ್ಟ್ ಒಂದು ರಿಸೀವರ್ ಕೊಟ್ಟಿರ್ತಾನೆ. ಇದು ಆಂಡ್ರಾಯ್ಡ್ ಮತ್ತೆ iOS ಗೆ ಸಪೋರ್ಟ್ ಆಗುತ್ತೆ. iOS ಅಂದ್ರೆ ನಿಮ್ಗೆ ಐಫೋನ್ಗಳಿಗೆಲ್ಲ ಸಪೋರ್ಟ್ ಆಗುತ್ತೆ. ಅದನ್ನ ಬಿಟ್ರೆ ಇದರಲ್ಲಿ ಒಂದು ಲೈಟ್ನಿಂಗ್ ಪೋರ್ಟ್ ಕೊಟ್ಟಿದ್ದಾನೆ. ಲೈಟ್ನಿಂಗ್ ಪೋರ್ಟ್ ಏನಕ್ಕೆ ಕೊಟ್ಟಿದ್ದಾನಪ್ಪ ಈ ಲೈಟ್ನಿಂಗ್ ಪೋರ್ಟ್ ಅಂದ್ರೆ, ನಿಮಗೆ ಒಂದು ಹಳೆ ಫೋನ್ ಯೂಸ್ ಮಾಡ್ತಾ ಇದ್ದೀನಿ ನಾನು, ಯಾವ್ದೋ ಐಫೋನ್ 11 12 ಯೂಸ್ ಮಾಡ್ತಾ ಇದ್ದೀನಿ. ಆ ಫೋನಿಗೆ ಕನೆಕ್ಟ್ ಮಾಡೋದಕ್ಕೆ ನನ್ನ ಹತ್ರ ಲೈಟ್ನಿಂಗ್ ಪೋರ್ಟ್ ಇಲ್ಲ. ಅದಕ್ಕೋಸ್ಕರ ಲೈಟ್ನಿಂಗ್ ಪೋರ್ಟ್ನ ಕೊಟ್ಟಿದ್ದೀನಿ. ನಿಮಗೆ ಕ್ಯಾಮ್ರಾಗೂ ಕನೆಕ್ಟ್ ಮಾಡ್ಬೋದೇನೋ ಗೊತ್ತಿಲ್ಲ. ಬಟ್ ನಾನಂತೂ ಎಂದು ಟ್ರೈ ಮಾಡಿಲ್ಲ. ನನ್ನ ಹತ್ರ ಕ್ಯಾಮ್ರಾನು ಇಲ್ಲ, ನಾನು ಕ್ಯಾಮ್ರಾ ಕನೆಕ್ಟ್ ಮಾಡಕ್ ಟ್ರೈ ಮಾಡಿಲ್ಲ. ಇಷ್ಟು ಇದಾಗಿರುತ್ತೆ. ಈ ಬಾಕ್ಸ್ ಬಂದ್ಬಿಟ್ಟು ಚೆನ್ನಾಗೈತೆ. ಈ ಮೈಕ್ ಬಗ್ಗೆ ಮಾತಾಡೋಣ. ಅರೌಂಡ್ 1.5 ತಾಸು ಚಾರ್ಜಿಂಗ್ ಅಂತ ಹೇಳಿದರೆ, 6 ಅವರ್ ಚಾರ್ಜ್ ತಡೆಯುತ್ತೆ ಅಂತ ಹೇಳಿದ್ದಾರೆ. ಒಂದು ಬ್ಯಾಟ್ರಿ ಕೆಪಾಸಿಟಿ
ಒಂದು ಮೈಕಿನ ಬ್ಯಾಟ್ರಿ ಕೆಪಾಸಿಟಿ ಬಂದ್ಬಿಟ್ಟು 100 mAh ಕೆಪಾಸಿಟಿ ಇರುತ್ತೆ ಸರಿನಾ. ಇನ್ನ ಬಂದ್ಬಿಟ್ಟು ನಾಯ್ಸ್ ರಿಡಕ್ಷನ್ ಸಿಗ್ನಲ್ ಟು ನಾಯ್ಸ್ ರೇಷಿಯೋ 68 dB/s ಅಲ್ಲಿ ಇದೊಂದು ನಾಯ್ಸ್ ನ ರಿಡ್ಯೂಸ್ ಮಾಡುತ್ತೆ ಅಂತಾನೆ ಹೇಳಿದ್ದಾರೆ. ಸಖತ್ತಾಗೈತೆ, ಒಳ್ಳೆ ಚೆನ್ನಾಗೈತೆ, ಕ್ವಾಲಿಟಿ ಎಲ್ಲ ಬಹಳ ಸಖತ್ತಾಗೈತೆ ಅಂತ ಹೇಳ್ಬೋದು. ಅಪ್ರಾಕ್ಸಿಮೇಟ್ ಆರಾಮ ಚೆನ್ನಾಗಿ ಒಳ್ಳೆ ಯೂಸ್ ಮಾಡ್ಬೋದು. ಈ ಒಂದು ಈ ಕೇಸಿನ ಚಾರ್ಜಿಂಗ್ ಎಷ್ಟೈತಪ್ಪ ಟೈಮ್ 600 mAh ಕೆಪಾಸಿಟಿ ಹಿಡಿಯುತ್ತಂತೆ. ಒಂದು ಒಳ್ಳೆ ವಿಚಾರ ಅಂತ ಹೇಳ್ಬೋದು. ಒಂದು ಅರೌಂಡ್ ಒಂದು 15 days ಯೂಸ್ ಮಾಡ್ಬೋದು. ಏನಪ್ಪಾ ಅಂದ್ರೆ 15 days ಬೇಡ, ಒಂದು 6 days ಅನ್ಕೊಳ್ಳಿ. ಒಂದ್ಸತಿ ಚಾರ್ಜ್ ಮಾಡಿದ್ರೆ 100 mAh, ನಾನು ಒಂದ್ಸತಿ ಒಂದೂವರೆ ತಾಸು ವಿಡಿಯೋ ಮಾಡ್ತೀನಿ ಅನ್ಕೊಳ್ಳಿ. ಒಂದೂವರೆ ತಾಸು ವಿಡಿಯೋ ಮಾಡಿದ್ರೆ ಅಲ್ಲಿ 1 ತಾಸು ವಿಡಿಯೋ ಮಾಡಿದ್ರೆ ಸಾಕು, 6 ತಾಸು ವಿಡಿಯೋ ಮಾಡ್ಬೋದು ಕಂಟಿನ್ಯೂ ಆಗಿ. 6 hour ನಾನು ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು. 6 hour ಇದ್ರೊಳಗೆ 6 ಪಟ್ಟು ಚಾರ್ಜ್ ಹಾಕಿ 6 ಪಟ್ಟು ಯೂಸ್ ಮಾಡ್ಬೋದು. 2 ಮೈಕ್ ಇರೋದ್ರಿಂದ 3 ಸಲ ಚಾರ್ಜ್ ಹಾಕಿ ಖಾಲಿ ಆಗ್ಬಿಡೋದು ಅಂತ. ಅಯ್ಯೋ ಎಲ್ಲ ಚೆನ್ನಾಗಿದೆ ನೋಡಿ. ಯಾರಾದ್ರೂ ಹೊಸ ಬಿಗಿನರ್ ಯೂಟ್ಯೂಬರ್ಸ್ ಇದ್ರೆ ಈ ಒಂದು ಮೈಕ್ ನ ಪ್ರಿಫರ್ ಮಾಡ್ತೀನಿ ನಾನಂತೂ. ನೀವು ಪರ್ಚೇಸ್ ಮಾಡಂಗಿದ್ರೆ ಪರ್ಚೇಸ್ ಮಾಡ್ಬೋದು. ಯಾಕಪ್ಪ ಅಂತಂದ್ರೆ ಒಳ್ಳೆ ಸಖತ್ತಾಗೈತೆ, ನಾಯ್ಸ್ ರಿಡಕ್ಷನ್ ಎಲ್ಲದು ಸಖತ್ತಾಗೈತೆ ಅಂತ ನಾನು ಹೇಳ್ತೀನಿ. ಇನ್ನ ಇದ್ರ ಬಿಟ್ಟು ಇದ್ರ ಬಗ್ಗೆ ಬೇರೆ ಏನು ಹೇಳೋದಕ್ಕೆ ನನಗೆ ಏನು ಇನ್ಫಾರ್ಮೇಶನ್ಸ್ ಇಲ್ಲ. ನಾನು ಇನ್ನು ಟೆಸ್ಟಿಂಗ್ ಅಲ್ಲಿ ಇದೀನಿ, ನಾನು ಚೆಕ್ ಮಾಡ್ತಾ ಇದೀನಿ ಅಷ್ಟೇ. ಅದಕ್ಕೂ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ಬೇಕಲ್ವಾ, ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದೀನಿ ಆಲ್ರೆಡಿ. ಅನ್ಬಾಕ್ಸಿಂಗ್ ಬೇರೆಯವ್ರು ಮಾಡಿದ್ರು, ನನ್ನ ಫ್ರೆಂಡ್ ಮಾಡಿದ ಇಸ್ಕೊಂಡಿದ್ದು. ನಾನು ಇರ್ಲಿಲ್ಲ, ಹುಷಾರಿರ್ಲಿಲ್ಲ ಅಂತ ಹೇಳಿ ನಾನು ಹಾಸ್ಪಿಟಲ್ ಅಲ್ಲಿ ಇದ್ದಾಗ ನನ್ನ ಫ್ರೆಂಡ್ ಇದನ್ನ ರಿಸೀವ್ ಮಾಡ್ಕೊಂಡು ಓಪನ್ ಮಾಡಿ ಚೆಕ್ ಮಾಡ್ದೆ ಎಲ್ಲ ಹೆಂಗಿದೆ, ಎಲ್ಲಾ ಐಟಮ್ಸ್ ಬಂದಿದೆಯಾ ಇಲ್ಲ ಅಂತ ಚೆಕ್ ಮಾಡು ಅಂತ ಹೇಳಿದಾಗ ಅವ್ನು ಚೆಕ್ ಮಾಡಿದ್ದ. ಇದೊಂದು ರೀತಿ ಚೆನ್ನಾಗೈತೆ ಮೈಕು. ಯಾರಾದ್ರೂ 3000 ಬಡ್ಜೆಟ್ ಅಲ್ಲಿ ಪರ್ಚೇಸ್ ಮಾಡ್ಬೇಕಂಗಿದ್ರೆ ಪರ್ಚೇಸ್ ಮಾಡ್ಬೋದು. ನನಗೆ ಎಷ್ಟು ಸಿಕ್ತಪ್ಪ ಅಂದ್ರೆ 1913 ರೂಪಾಯಿಗೆ ಸಿಕ್ಕಿದೆ ನನಗೆ. ಒಂದು ಕೂಪನ್ ಕೋಡ್ 1000 ರೂಪಾಯಿ ಕೂಪನ್ ಕೋಡ್ ಬಿತ್ತು. 2900 ರೂಪಾಯಿ ಮೈಕು 1900 ರೂಪಾಯಿಗೆ ಫ್ಲಿಪ್ಕಾರ್ಟ್ ಅಲ್ಲಿ ಸಿಕ್ತು. ಅಮೆಝಾನ್ ಅಲ್ಲಿ ಬಂದ್ಬಿಟ್ಟು 2500ಕ್ಕೆ ಸಿಗುತ್ತೆ. ನಿಮಗೆ ಇಷ್ಟೊಂದು ಬಡ್ಜೆಟ್ ಅಲ್ಲಿ ಇಲ್ಲ, ನನ್ನ ಹತ್ರ 2200 ಇದೆ ಅಂತಂದ್ರೆ ಹೋಗಿ ಗ್ರೇನೋ P10 ಪರ್ಚೇಸ್ ಮಾಡ್ಕೊಳ್ಳಿ. ಅದ್ರ ಅನ್ಬಾಕ್ಸಿಂಗ್ ವಿಡಿಯೋನು ನಾನು ಮಾಡ್ತೀನಿ, ಬೇಕಾದ್ರೆ ಅದ್ರ ಬಗ್ಗೆ ಹೆಂಗಿದೆ ಅಂತ ಹೇಳಬಲ್ಲೆ. ನಾನಂತ ಅದನ್ನ ಪರ್ಚೇಸ್ ಮಾಡೋಷ್ಟು ಬಡ್ಜೆಟ್ ನನ್ನ ಹತ್ರ ಈ ಸದ್ಯಕ್ಕಿಲ್ಲ. ಎಲ್ಲ ನಿಮ್ಮೆಲ್ಲರ ಆಶೀರ್ವಾದ ಮೇರೆಗೆ ನೆಕ್ಸ್ಟ್ ಏನಾದ್ರು ಪರ್ಚೇಸ್ ಮಾಡಿದ್ರೆ ಮಾಡಬಲ್ವೆ. ನೋಡೋಣ, ನೆಕ್ಸ್ಟ್ ಬೇರೆ ದೊಡ್ಡದಕ್ಕೆ ಕೈ ಹಾಕ್ಬೇಕಂತ ಸ್ಕೆಚ್ ಇದೆ, ನೋಡೋಣ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿತ್ತು ಅನ್ಕೊಂತೀನಿ. ನನ್ನ ಫೇಸ್ ಯಾವ ರೀತಿ ಕಾಣ್ತಿದೆ ನನಗಂತೂ ಗೊತ್ತಿಲ್ಲ, ಬಹಳ ಬ್ಲಾಕ್ ಕಾಣಿಸ್ತಾ ಇದೆ ಅನ್ಸುತ್ತೆ. ಏನೋ ಲೈಟ್ಗಳೆಲ್ಲ ಆನ್ ಮಾಡಿದ್ರು ನನ್ನ ವಿಡಿಯೋದಲ್ಲಿ ಬಹಳ ಮಕ್ಕನೇ ಕರ್ರ ಕಾಣಿಸ್ತಾ ಇದೆ. ನೋಡೋಣ ಹೆಂಗಿದೆ ಅಂತ ಗೊತ್ತಿಲ್ಲ. ವಿಡಿಯೋನ ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ದಯವಿಟ್ಟು ಯಾರಾದ್ರೂ ಹೊಸಬ್ರು ನೋಡ್ತಾ ಇದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಂತ ವಿಡಿಯೋನ ಮುಗಿಸ್ತಾ ಇದೀನಿ. ಓಕೆ, ಬೈ ಬೈ, ಸಿ ಯು ನನ್ನ ನೆಕ್ಸ್ಟ್ ವಿಡಿಯೋ. ನಾನು ನಿಮ್ಮ ಮಾರುತಿ ಫ್ರಮ್ ಟೆಕ್ ಝೋನ್ ಕನ್ನಡ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.